ಇನ್ನು 3 ತಿಂಗಳಲ್ಲಿ ಎಕ್ಸಾಮ್ ಅಣ್ಣ. ಕೋಚಿಂಗ್ ತಗೊಂತಿದ್ದೀನಿ, ಖಂಡಿತ ಪಾಸ್ ಆಗ್ತೀನಿ. ಅಣ್ಣ ಏನ್ ಗೆಳೆಯ ಮೋಸ ಮಾಡ್ಬಿಟ್ರಣ್ಣ. ಲಿಸ್ಟಲ್ಲಿ ನಮ್ಮ ಹೆಸರೇ ಇಲ್ಲಣ್ಣ. ಏನ್ ಹೇಳ್ತಾ ಇದ್ಯಾ? ನಮ್ ಯಾರ ಹೆಸರು ಇಲ್ವಾ? ನಮ್ಮನ್ನ ಬಿಟ್ಟು ಹಾಕೋಣ, ನಿಮ್ಮನ್ನ ಕ್ಯಾಪ್ಟನ್ ಅದು ಇದು ಅಂತೆಲ್ಲ ಮಾತಾಡಿ ಈಗ ಲಿಸ್ಟಲ್ಲಿ ನಿನ್ನ ಹೆಸರೇ ಇಲ್ಲ. ಬಿಗಿಲ್ ಏನಾಯ್ತು? ಏನಿಲ್ಲಪ್ಪ. ಅಪ್ಪ ಕದೀರ್ ಇರಪ್ಪ, ಮಾತಾಡೋಣ. ಹೇಳ್ ಕದೀರ್, ಏನ್ ತೊಂದ್ರೆ? ಕೇಳ್ತಾ ಇದಾರಲ್ಲ, ಹೇಳ್ಬಿಡಪ್ಪ. ಏನೂ ಇಲ್ಲಪ್ಪ, ನ್ಯಾಷನಲ್ ಟೀಮ್ ಲಿಸ್ಟ್ ಬಂದಿದೆ, ಆದರೆ ಹೆಸರಿಲ್ಲ. ನಿನ್ನ ಹೆಸರ? ಬಿಗಿಲ್ ಅಣ್ಣನ ಹೆಸರು ಇಲ್ಲಪ್ಪ. ಹೇಗೋ ನಿನ್ನ ಹೆಸರು ಬಿಟ್ರು? ಕ್ಯಾಪ್ಟನ್ ಆಗೋಕೆ ಅವಕಾಶ ಇದೆ ಅಂತ ಹೇಳಿದ್ರು. ಈ ಸೀಸನಲ್ಲಿ ಜಾಸ್ತಿ ಗೋಲ್ ಹೊಡೆದಿರೋದೇ ಬಿಗಿಲ್ ಅಣ್ಣ, ಅದು ರೆಕಾರ್ಡು. ಅವ್ರ ಹೆಸರೇ ಇಲ್ಲ ಅಂದ್ರೆ ಏನೋ ಕುತಂತ್ರ ಮಾಡ್ತಾ ಇದ್ದಾರೆ ಸೆಲೆಕ್ಟರ್ಸ್ ಅಪ್ಪ. ಇಲ್ಲಪ್ಪ, ನಾನು ಫೆಡರೇಷನ್ಗೆ ಹೋಗಿ ಮಾತಾಡಿ ಏನು ಅಂತ ನೋಡಿ ಹೇಳ್ತೀನಿ, ನೀವು ಬಿಟ್ಬಿಡಿ. ನೋಡ್ಕೋತೀಯಾ? ನಾನು ನೋಡ್ಕೋತೀನಪ್ಪ, ಎಲ್ಲ ಸರಿ ಹೋಗುತ್ತಾನೆ. ಸರಿ ಆಗತ್ತಪ್ಪ, ಬಿಡು. ಏನಣ್ಣ? ಇಲ್ಲ ಇದನ್ನೆಲ್ಲ ತಕ್ಷಣ ಹೋಗಿ ಕೇಳಿಬಿಡ್ಬೇಕು. ಗಾಡಿ ತೆಗಿ. ಎತ್ತ ಗಾಡಿ. ಏಯ್ ಅಣ್ಣ, ನಾನು ರಾಯಪ್ನಾಗೆಲ್ಲ ಮೈಕಲ್ ಅಪ್ಪಾಗಿ ಕಂದ ನಿನ್ನ ಗಾಡಿ ತೆಗಿ. ನಮಸ್ಕಾರ. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ರಾಯಪ್ಪನ್ ಮೈಕಲ್ನ ಫಾದರ್. ಗೊತ್ತು, ಹೇಳಿ. ಅದು ಸೆಲೆಕ್ಷನ್ ಲಿಸ್ಟಲ್ಲಿ ಮಗನ ಹೆಸರು ಇಲ್ಲ. ಹೌದು, ಇಲ್ಲ. ಒಳ್ಳೆ ಪ್ಲೇಯರ್ ಸರ್ ಅವನು, ನಿಮಗೆ ಗೊತ್ತು. ಹೀ ಈಸ್ ಅನ್ ಎಕ್ಸ್ಟ್ರಾರ್ಡಿನರಿ ಪ್ಲೇಯರ್. ನಾನೇ ಅವನಿಗೆ ಹೇಳಿದ್ದೆ ನೆಕ್ಸ್ಟ್ ಕ್ಯಾಪ್ಟನ್ ನೀನೇ ಅಂತ. ಆದರೆ ಯಾಕೆ ಸರ್? ಅದು ಲಿಸ್ಟಲ್ಲಿ ಅವನ ಹೆಸರು ಇಲ್ಲ. ಸೆಲೆಕ್ಷನ್ ಕಮಿಟಿ ಆ ಥರ ತೀರ್ಮಾನ ತಗೊಂಡಿದೆ. ಎಲ್ಲವೂ ಕರೆಕ್ಟ್ ಆಗಿತ್ತು. ಬ್ಯಾಕ್ಗ್ರೌಂಡ್ ಚೆಕ್ ಮಾಡಬೇಕಾದ್ರೆ ಪೊಲೀಸ್ ರಿಪೋರ್ಟಲ್ಲಿ ಒಂದು ಚಿಕ್ಕ ಸಮಸ್ಯೆ. ನಿಮ್ಮ ಕ್ರಿಮಿನಲ್ ರೆಕಾರ್ಡ್ಸಿಂದ ಅವನನ್ನು ಟೀಮಲ್ಲಿ ತಗೊಳಕ್ಕಾಗಿಲ್ಲ. ಸರ್, ಅದಕ್ಕೂ ಇದಕ್ಕೂ ಏನು ಸಂಬಂಧ? ಅವನ ಮೇಲೆ ಯಾವ ಕೇಸು ಇಲ್ಲ ಸರ್. ಅದನ್ನೆಲ್ಲ ಅವ್ರು ಯೋಚನೆ ಮಾಡೋದಿಲ್ಲ. ಈಗ ನಿಮ್ಮ ಮಗ ನ್ಯಾಷನಲ್ ಟೀಮಲ್ಲಿದ್ದಾನೆ ಅಂತ ಇಟ್ಕೊಳ್ಳಿ. ಎಲ್ಲ ಟೀಮು ಬಸ್ಸಲ್ಲಿ ಹೋಗ್ತಾ ಇದ್ದಾರೆ. ನಿಮ್ಮ ಮೇಲೆ ಸೇಡ್ ತೀರಿಸ್ಕೊಬೇಕು ಅಂದ್ಕೊಂಡ್ರೆ ಯಾರೋ ನಿಮ್ಮ ಮಗನ್ನ ಅಟ್ಯಾಕ್ ಮಾಡಿದ್ರೆ ಅದರಿಂದ ನೋವಾಗೋದು ಅವನಿಗೆ ಮಾತ್ರ ಅಲ್ಲ, ಬಸ್ನಲ್ಲಿರೋ ಎಲ್ಲ ಪ್ಲೇಯರ್ಸ್ಗೂ. ದೇ ಡೋಂಟ್ ವಾಂಟ್ ಟು ಟೇಕ್ ಸಚ್ ಎ ರಿಸ್ಕ್. ನನಗೂ ಬೇಜಾರಿದೆ. ಏನು ಮಾಡೋಕ್ಕಾಗತ್ತೆ, ನೀವೇ ಹೇಳಿ. ಸರ್, ಅವನ ಬೇರೆನೇ ಸರ್. ನನ್ನ ಕೆಲಸಕ್ಕೂ ಅವನಿಗೂ ಯಾವುದೇ ಸಂಬಂಧ ಇಲ್ಲ. ಅವನಿಗೆ ಗೊತ್ತಿರೋದು ಫುಟ್ಬಾಲ್ ಮಾತ್ರ ಸರ್. ಅವನು ತುಂಬ ಒಳ್ಳೆ ಪ್ಲೇಯರ್ ಸರ್. ಅವನು ನನ್ನ ಕಾರಣದಿಂದ ಅವನ ಜೀವನ ಹಾಳು ಮಾಡಬೇಡಿ ಸರ್. ಎಲ್ಲ ಬಿಡಿ ಸರ್, ಅವನ ಕಲೆಗಾದ್ರೂ ಬೆಲೆ ಇರಬೇಕಲ್ವ ಸರ್? ಕಳ್ಳರ ಮಕ್ಕಳು ಎಷ್ಟು ಜನ ಪೊಲೀಸ್ ಆಗಿದ್ದಾರೆ, ಕುಡುಕರ ಮಕ್ಕಳು ಓದಿ ಡಾಕ್ಟರ್ಸ್ ಆಗಿದ್ದಾರೆ. ಒಬ್ಬ ಸಾಧಾರಣ ಚಪ್ಪಲಿ ಹೊಲಿಯೋನಿಗೆ ಹುಟ್ಟಿರೋ ಮಗ ಅಮೆರಿಕದ ಅಧ್ಯಕ್ಷನೇ ಆಗಿಲ್ವಾ ಸರ್? ಅಪ್ಪನಾಗೆ ಮಕ್ಕಳು ಇರಲ್ಲ ಸರ್. ಇದನ್ನು ನೀವು ನಂಬಲೇಬೇಕು ಸರ್. ನೀವು ಮನ್ಸು ಮಾಡಿದ್ರೆ ಆಗತ್ತೆ. ನೀವು ಕೊಡೋ ಈ ಅವಕಾಶ ಅವನಿಗೆ ಮಾತ್ರ ಅಲ್ಲ, ಅವನಾಗಬೇಕು ಅಂತ ಅನ್ಕೊಂಡ್ರೆ ಎಷ್ಟೋ ಮಕ್ಕಳು ಸೇರ್ಕೊಂಡಿದ್ದಾರೆ ಸರ್. ಸಾರಿ ಸರ್, ನಂಗೆ ಸ್ವಲ್ಪ ಗೊತ್ತಾಗುತ್ತೆ. ಪ್ಲೀಸ್ ಸರ್. ಕಂದ ಅಪ್ಪ, ಡನ್. ನಿಜನಪ್ಪ, ಮಾತಾಡ್ದೆ. ತುಂಬಾ ಒಳ್ಳೆ ಮನುಷ್ಯ ಕಣ ಅವರು. ಹೌದಪ್ಪ. ಅದೇನಿಲ್ಲ ಕಂದ, ನಾನು ಮಾಡ್ತಿರೋ ಕೆಲಸದಿಂದಾನೇ ತೊಂದರೆ. ನಿನಗೂ ಅದಕ್ಕೂ ಏನು ಸಂಬಂಧ ಇಲ್ಲ ಅಂತ ಬಿಡಿಸಿ ಹೇಳ್ದೆ. ಚೇರ್ಮನ್ರು ಅರ್ಥ ಮಾಡ್ಕೊಂಡ್ರು. ನಾಳೆನೆ ನಿಮ್ಮೆಲ್ಲರ ಹೆಸರು ಲಿಸ್ಟಲ್ಲಿ ಬರುತ್ತೆ. ಸಂತೋಷ ತಾನೆ? ಥ್ಯಾಂಕ್ ಯು ಪಾ. ಥ್ಯಾಂಕ್ಸ್ ಪಾ. ಥ್ಯಾಂಕ್ಸ್ ಅಪ್ಪ. ಲೈ ಅಪ್ಕೊಳ್ಳೋ. ನ್ಯಾಯವಾಗಿ ಸಿಗ್ಬೇಕಾಗಿರೋದು ಸಿಕ್ಕೇ ಸಿಗುತ್ತೆ. ಥ್ಯಾಂಕ್ಸ್ ಪಾ. ಹೇ, ಜಾಗ ಸಾಕಾಗ್ಲಿಲ್ಲ ಅಂದ್ರೆ ಬ್ಯಾಗ್ಗಳನ್ನ ಬಾತ್ರೂಮಲ್ಲಿ ಇಡ್ರೋ. ಅಜ್ಜಿ ಹುಷಾರು, ಕಪ್ ತಗೊಂಡೇ ಬರ್ತೀನಿ. ನೀನು ಹುಷಾರಾಗಿರಪ್ಪ. ಬಿಗಿಲ್ ಅಪ್ಪ, ಹೋದ್ವಾ ಬಂದ್ವಾ ಅಂತೆಲ್ಲ ಇರಬಾರ್ದು. ಹೋಗಿದ ಕಡೆಯಲ್ಲಿ ನಮ್ಮ ಹೆಸರು ಹೇಳಬೇಕು. ಹೊಡೆದ್ ಬಿಸಾಕ್ ಬನ್ನಿ. ಅವ್ರು ಸಾಯೋ ತನಕ ನಿಮ್ಮ ಮಾಟನ್ ಮರಿಬಾರ್ದು. ಏನೋ ಅದೆಲ್ಲ ಮಾಡ್ಬೋದಪ್ಪ. ಹೌದಪ್ಪ. ಇವಾಗ 4 ಜನ ಹೋಗ್ತಾ ಇದ್ದೀರಾ. ನಿಮ್ಮ ಹಿಂದೆ ಇನ್ನು ತುಂಬಾ ಜನನ ಕಳಿಸ್ಬೇಕು ಕಣ್ರಯ್ಯ. ಮಾಡೋಣಪ್ಪ. ಇಲ್ಲೇ ಇದ್ರೆ ಏನು ಮಾಡೋಕ್ಕಾಗಲ್ಲ. ಟ್ರೈನ್ ನೋಡ್ತಿದ್ದ. ಸರಿಪ್ಪ, ನಾನು ಹೊರಡ್ತೀವಪ್ಪ. ಚೆನ್ನಾಗಾಡ.
ಬರ್ತೀನಪ್ಪ. ಬಿಗಿಲ್ ಅಪ್ಪ, 15 ದಿನ ನೀನು ಹೇಗೂ ಇಲ್ಲಿ ಇರೋದಿಲ್ಲ. ಸ್ಟೇಷನಿಗೆ ID ಕಾರ್ಡ್ ಬಂದಿರಬೇಕಲ್ವಾ ಅಪ್ಪ? ಎಲ್ಲೋ ಅಲ್ಲಿ ನಿಂತಿರೋ ಟ್ರೈನಿಗೆ ಟಾಟಾ ಮಾಡ್ತಾ ನಾಟಕ ಮಾಡ್ಕೊಂಡು ನಿಂತಿದ್ದಾಳಲ್ಲ ಆ ಕೆಂಪು ಛತ್ರಿ. ಯಪ್ಪ, ಏ ಡೊನಾಲ್ಡ್, ಆ ಕೆಂಪು ಛತ್ರಿ ಎತ್ತಾಕೊಂಡು ಬಾರೋ. ಅಮ್ಮ, ಕೆಂಪ್ ಛತ್ರಿ ಕೋಕಿಲ ಕರಿತಾವ್ರ ಬಾ. ಮೈಕಲ್ ಹಬ್ಬ ನೋಡ್ಬಿಡ್ತಾರೆ. ಅವರೇ ಕರಿತಾರ ಬಾರಮ್ಮ. ಬಾ ಅಮ್ಮ, ಬಾ ಅಂದ್ರೆ ಬನ್ನಿ. ಇಲ್ಲಿ ಏಂಜಲ್ ಆಶೀರ್ವಾದ್. ಅಪ್ಪ ಡಾಕ್ಟ್ರ? ಇಲ್ಲಪ್ಪ, ಫಿಸಿಯೋಥೆರಪಿಸ್ಟ್. ನೀರ್ ಕ್ಯಾನ್ ಆಶೀರ್ವಾದನ ಮಗಳ ನೀನು? ಹೌದಪ್ಪ, ಒಂದ್ ಕ್ಯಾನಿಗೆ 7 ರೂಪಾಯಿ ತಗೋತಾನಪ್ಪ. ಮಗ ಕಪ್ ಗೆತ್ಕೊಂಡು ಬರಲಿ, ನಾನೇ ನಿಮ್ಮ ಮನೆಗೆ ಬಂದು ಮಾತಾಡ್ತೀನಿ. ಓಕೆ ನೀನು ಅಪ್ಪ, ನಿನ್ನ ಒಂದೇ ಒಂದ್ಸಲ ಗಟ್ಟಿಯಾಗಿ ಅಪ್ಕೊಳ್ಳಪ್ಪ. ಅಪ್ಕೊಳ್ಳೋ. ಥ್ಯಾಂಕ್ಸ್ ಪಾ. ಅಪ್ಪ, ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂತಂದ್ರೆ ಈ ಹುಡುಗಿನ ಒಂದೇ ಒಂದ್ಸಲ ನಾನು ತಪ್ಕೋಬೋದಪ್ಪ? ಅಪ್ಕೊಳ್ಳಪ್ಪ, ಅಪ್ಕೋ. ಅಪ್ಪನ ಮುಂದೆ ಅಣ್ಣ, ನೀವು ತಪ್ಪಾಗಿ ತಿಳ್ಕೊಂಡಿಲ್ಲ ಅಂದ್ರೆ ನಾನು ಒಂದ್ಸಲ ನನ್ಗೆ ಹೊಡಿತೀಯ? ಅವ್ನು ತಾನೆ. ಬರ್ತೀನಪ್ಪ. ಲೇ ಅವಳನ್ನ ಇಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ? ಸರಿಯಪ್ಪ, ಬಾಯ್. ಬಾ ಅಮ್ಮ, ನನ್ನ ಮುದ್ದಿನ ಸೊಸೆ, ಬಾ. ಟ್ರೈನ್ ಹೊಡ್ತಾ ಇದೆ. ಬಾಯ್ ಮಗ. ಬಾಯ್. ಬಾಯ್ ಬಾಯ್. ಬಿಗೇಲ್ ಪಾ, ಕಪ್ಪು ಮುಖ್ಯ. ಬಿಗೇಲ್ ಕಪ್ಪು. ಬೇಡ ಬಿಗೇಲ್. ಎಲ್ಲಿ ಕೊಂಡು ಹೋಗುವೆ, ಬಂಧಿಸಿ ಹಿಂದೆಯೇ ನನ್ನ ನೋಡೋ ಆಸೆಯೇ, ನನ್ನಯ ಪ್ರಾಣವೇ ನನ್ನ ಬಿಟ್ಟು ಹೋಗಲು ವಿಧಿಯೇ ನುಡಿದಿ, ಜೀವ ನಿಂಗೆ ಮೀಸಲು, ಮರಳಿ ಬಾ ಬಲವತಾ, ಮರಳಿ ಬಾ ಬಲವತಾ, ಮರಳಿ ಬಾ. ಅಪ್ಪ, ಅಪ್ಪ, ಹಗಲೆಲ್ಲ ಹಬ್ಬಿಸಿದೆ, ಇರುಳೆಲ್ಲ ನೆನೆಸಿದೆ, ತಿರುಗಿ ಬಾ ನಿನ್ನ ಎಲ್ಲ ಆಜ್ಞೆಯ ಬಿಡದೆ ನಡೆಸುವೆ, ಮರಳಿ ಬಾ.
ಒಪ್ಕೊಳ್ಳ. ಒಪ್ಕೊಳ್ಳಪ್ಪ. ಒಪ್ಕೊಳ್ಳಪ್ಪ. ನನ್ನ ಒಪ್ಕೊಳ್ಳಪ್ಪ. ಭುವಿಯನ್ನು ಆಳೋನೊಬ್ಬ ಇದ್ದಂತೆ